ರಾಜ್ಯ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೆ. ನಾವು ಇವಾಗ GST ವಿಚಾರದಲ್ಲಾಗಲಿ, ಈ ಬರ ಇರುವಾಗ ಅನುದಾನ ವಿಚಾರದಲ್ಲಾಗಲಿ ಅವ್ರು ಕೊಟ್ಟಿರೋದು ಒಂದೇ ಚಂಬು. ಈಗ ಸರ್ಕಾರಕ್ಕೆ ಚಂಬು ಕೊಟ್ಟಿದ್ದಾರೆ. ಆದರೆ ಸುಮಾರು 10 ವರ್ಷಗಳಿಂದ ಭಾರತದ ಜನತೆಗೆ, ಪ್ರಜೆಗೆಲ್ಲ ಟೋಪಿ ಹಾಕೊಂಡು ಬಂದಿದ್ದಾರೆ. ಆಗಿನ ಲೋಕಸಭಾ ಚುನಾವಣೆಯಲ್ಲಿ ಅಂದಿನ ಗುಜರಾತ್ ಮುಖ್ಯಮಂತ್ರಿಗಳು ಪ್ರಚಾರ ಸಭೆಯಲ್ಲಿ ಹೇಳ್ತಾ ಇದ್ರು, ಇಡೀ ಭಾರತ ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿಯಷ್ಟು ಕಪ್ಪು ಹಣ ಕಾಂಗ್ರೆಸ್ ರಾಜಕೀಯ ನಾಯಕರು ಮತ್ತು ಉದ್ಯಮಿಗಳು ಎಲ್ಲ ವಿದೇಶಿ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇಟ್ಟಿದ್ದಾರೆ, ಬ್ಲ್ಯಾಕ್ ಮನಿ. ಆ ದುಡ್ಡೆಲ್ಲ ಅವರು ಅಧಿಕಾರಕ್ಕೆ ಬಂದರೆ ತಂದು ಇಡೀ ಭಾರತ ದೇಶದ ನಾಗರಿಕರ ಒಂದೊಂದು ಅಕೌಂಟ್ಗೂ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದರು. ಅವ್ರು ಹಾಕಿದ್ದೆಲ್ಲ ನಿಮಗೆಲ್ಲ ಟೋಪಿ ಒಂದೇ. ಆವತ್ತಿಂದ ಈಗ 10 ವರ್ಷಗಳಿಂದ ಅದೊಂದು ಟೋಪಿ ಹಾಕೊಂಡು ಬಂದರು. ಅದೇ ಸಮಯದಲ್ಲಿ ಇನ್ನೊಂದು ಮಾತು ಹೇಳಿದ್ರು, ನಮ್ಮ ರೈತರಿಗೆ ಸರಿಯಾದ ಫಲ ಸಿಗ್ತಾ ಇಲ್ಲ, ಅವರು ಅಧಿಕಾರಕ್ಕೆ ಬಂದರೆ ರೈತರ ಒಂದು ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂದರು. ಈಗ ಪರಿಸ್ಥಿತಿಯಲ್ಲಿ ಏನಾಗಿದೆ ಹೇಳಿ, ರೈತರಿಗೆ ಇದ್ದವರು ಈಗ ರೈತರ ಒಂದೊಂದು ಸಲೀಕರಣ ಆಗಲಿ, ಅಗ್ರಿಕಲ್ಚರ್ಗೆ ಉಪಯೋಗಿಸುವಂಥ ಪ್ರತಿಯೊಂದು ವಸ್ತು ಕೂಡ GST ಹಾಕಿ ನೀವೇ ನೋಡ್ತಾ ಇದ್ದೀರಾ. ಇವಾಗ ಅಗ್ರಿಕಲ್ಚರ್ ವ್ಯವಸಾಯ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗ್ತಾಯಿದೆ. ಈ ಥರ ಅದು ಹಾಕಿರೋದು 2ನೇ ಟೋಪಿ. ಮತ್ತು ಅದೇ ಸಮಯದಲ್ಲಿ ಹೇಳಿದ್ರು, ಇಡೀ ಭಾರತ ದೇಶದಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ, ನಿರುದ್ಯೋಗ ಥರನ ನಿರ್ಮೂಲನೆ ಮಾಡ್ತೀವಿ ಭಾರತ ದೇಶದಿಂದ ಅಂತೇಳಿ. ಆ ಥರ ಇವತ್ತು 10 ವರ್ಷಗಳಿಂದ ಕೇವಲ 2 ಕೋಟಿ ಉದ್ಯೋಗ ಕೂಡ ಅವರು ಉದ್ಯೋಗ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಥರ ಪದೇ ಒಂದೊಂದು ಮಾತು ರಾಜಕೀಯದವರು ಫಸ್ಟೇ ನಂಬಬೇಡಿ ಅಂತ ಸುಮಾರು ಜನರ ಮನಸ್ಸಲ್ಲಿದೆ. ಅಂಥದ್ದು ಈಗ ಈ ಮನುಷ್ಯ ಆವತ್ತು 10 ವರ್ಷಗಳ ಮುಂಚೆ ಕೊಟ್ಟಿರೋ ಒಂದೊಂದು ಆಶ್ವಾಸನೆ ಕೂಡ ಈಡೇರಿಸಿಲ್ಲ. ಇಂಥ ರಾಜಕಾರಣಿಗಳನ್ನ ನೀವು ಹೇಗೆ ನಂಬ್ತೀರಾ ಹೇಳಿ. ನುಡಿದಂತೆ ನಡೆದ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. ನುಡಿದಂತೆ ನಡೆದ ಸರ್ಕಾರಕ್ಕೆ ತಾವು ಬೆಂಬಲ ಕೊಡ್ತೀರಾ, ಇಲ್ಲ ಸತತವಾಗಿ 10 ವರ್ಷಗಳಿಂದ ಸುಳ್ಳು ಹೇಳ್ತಾ ಈ ಒಂದು ಭಾರತ ದೇಶದ ಪ್ರಜೆಗಳೆಲ್ಲರಿಗೂ ಟೋಪಿ ಹಾಕ್ತಾ ಬಂದಿರುವಂಥ BJP ಸರ್ಕಾರ ನಂಬ್ತೀರಾ? ನೀವೇ ಆಲೋಚನೆ ಮಾಡಿ. ಯಾವುದೇ ಒಂದು ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಹೇಳಿದರು, ಗ್ರಾಮ ಸ್ವರಾಜ್ಯ. ಪ್ರತಿಯೊಂದು ಗ್ರಾಮದಲ್ಲಿ ಇರುವಂಥ ಜನ ಸುಖ ಶಾಂತಿಯಿಂದ ಇರಬೇಕು. ಗ್ರಾಮದಲ್ಲಿರೋರು ಯಾರು? ಕೂಲಿ ಕಾರ್ಮಿಕರು, ರೈತರು. ಅವ್ರಿಗೆ ಅವಶ್ಯಕತೆ ಏನಿದೆ? ವಿದ್ಯಾ ಅವಶ್ಯಕತೆ ಇದೆ. ಆಮೇಲೆ ಅವರು ಮಾಡೋ ವ್ಯವಸಾಯ ಮಾಡಿದ್ದು ಪದಾರ್ಥಗಳನ್ನು ಒಳ್ಳೆಯ ದರ ಸಿಕ್ಕಿದ್ರೆ ಅವರು ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಜೀವನ ಮಾಡಬೇಕು. ಆವಾಗ ಈ ಒಂದು ಗ್ರಾಮದಲ್ಲಿ ಶಾಂತಿ ನೆಲೆಸುತ್ತೆ ಅಂತ. ನಮ್ಮ ರಾಷ್ಟ್ರಗೀತೆ ಒಂದೇ ಮಾತ್ರದಲ್ಲಿ ಏನಿದೆ? ಸಸ್ಯ ಶ್ಯಾಮಲ ಅಂತ. ಸೊ ಯಾವಾಗ ಗ್ರಾಮಗಳಲ್ಲಿ ಶಾಂತಿ ಇರುತ್ತೋ, ನಮ್ಮ ರೈತರು ಸುಖ ಶಾಂತಿಯಿಂದ ಚೆನ್ನಾಗಿ ನಿದ್ರೆ ಮಾಡ್ತಾರೋ, ಆವಾಗ ಸಸ್ಯ ಶ್ಯಾಮಲವಾಗುತ್ತೆ ನಮ್ಮ ದೇಶ. ಈ ಒಂದು ತತ್ವ ಇದ್ದ ಕಾಂಗ್ರೆಸ್ ಪಕ್ಷ ಈಗ ಮತ್ತೆ ನಿಮ್ಮೆಲ್ಲರ ನೆರವಿಗೆ ಬರಬೇಕು, ಈಗ 10 ವರ್ಷಗಳಿಂದ ನಡೀತಾ ಇರೋ ಒಂದು ಅರಾಜಕತೆ ನಿಲ್ಲಿಸಬೇಕು ಅಂತ ಸುಮಾರು 25 ಗ್ಯಾರಂಟಿಗಳ ಪಥಕವನ್ನು ರೂಪಿಸಿ ಈ ಒಂದು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದೆ. ಮೊನ್ನೆ ಹಿಂದಿನ ವರ್ಷ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕೊಟ್ಟ 5 ಭರವಸೆಗಳನ್ನು ಈಡೇರಿಸಿ ನುಡಿದಂತೆ ನಡೆದ ಸರ್ಕಾರ. ಹಾಗೆ ನಿಮ್ಮ ಮುಂದೆ ನಿದರ್ಶನವಾಗಿದೆ. ನಾವು ಹೇಳ್ತಿರೋದಿಲ್ಲ, ಯಾವುದೂ ಸುಳ್ಳಿಲ್ಲ. ನಾವು ಕಾಂಗ್ರೆಸ್ ಪಕ್ಷ ಯಾರಿಗೂ ಚೊಂಬು ಕೊಟ್ಟಿಲ್ಲ, ಯಾರಿಗೂ ಟೋಪಿ ಕೂಡ ಹಾಕಿಲ್ಲ. ಸೊ ನಾವು ಧೈರ್ಯವಾಗಿ ಹೇಳ್ತಾ ಇದ್ದೀವಿ, ನುಡಿದಂತೆ ನಡೆದ ಸರ್ಕಾರ. ಪ್ರತಿಯೊಬ್ಬ ಮಹಿಳೆ ಅಕೌಂಟಿಗೆ ಗೃಹಲಕ್ಷ್ಮಿ ಇದರಿಂದ 2,000 ರೂಪಾಯಿ ಬರ್ತಾಯಿದೆ. ಮತ್ತು ಅನ್ನಭಾಗ್ಯ ಇದರಿಂದ 5 kg ಅಕ್ಕಿ ಮತ್ತು ಇನ್ನು 5 kg ಅಷ್ಟು ಹಣ ಬರ್ತಾಯಿದೆ. ಆಮೇಲೆ ಯುವ ನಿಧಿ, తర్వాత ಜ್ಯೋತಿ, ಗೃಹಜ್ಯೋತಿ ಮತ್ತು ಶಕ್ತಿ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣದಿಂದ ಏನು ಉಪಯೋಗ ಆಗುತ್ತೆ ಇಲ್ಲಿ? ತಾವು ಉಚಿತ ಪ್ರಯಾಣದಿಂದ ಎಷ್ಟೋ ಜನ ಬಡಬಗ್ಗರು ತಮ್ಮ ಸಂಬಂಧಿಕರನ್ನಾಗಲಿ ತೀರ್ಥ ಸ್ಥಳಗಳನ್ನಾಗಲಿ ನೋಡಲಿಕ್ಕೆ ಅವಕಾಶ ಇರಲಿಲ್ಲ ಮೊದಲು. ಈಗ ಅದರಿಂದ ತಾವು ತಮ್ಮ ಸಂಬಂಧಿಕರನ್ನು ತೀರ್ಥ ಸ್ಥಳಕ್ಕೆ ಹೋಗೋ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದು ಈ ಕಾಂಗ್ರೆಸ್ ಸರ್ಕಾರ, ಈ ಒಂದು ಶಕ್ತಿ ಯೋಜನೆ. ಈ ಥರ ನಮ್ಮ ರಾಜ್ಯದ ಮಹಿಳೆಯರು ಅವರೇ ಒಂದು ಕಾಲ ಮೇಲೆ ನಿಂತುಕೊಂಡು ಅವರೇ ಆರ್ಥಿಕವಾಗಿ
ಸ್ಥಿರತೆ ಹೊಂದಿರುವಾಗ ಅವರ ಬಗ್ಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳೊಂದು ತುಂಬ ಕೆಟ್ಟವಾದ ಪದವನ್ನು ಉಪಯೋಗಿಸಿದ್ದಾರೆ. ಈ ಒಂದು ಗ್ಯಾರಂಟಿಗಳಿಂದ ರಾಜ್ಯದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಇದು ಒಬ್ಬ ಮಾಜಿ ಮುಖ್ಯಮಂತ್ರಿ ಆಡೋ ಮಾತೇನ? ಅವರು ಪಕ್ಷದ ಚಿಹ್ನೆಯಲ್ಲಿರೋದು ಒಬ್ಬ ತೆನೆ ಹೊತ್ತ ಮಹಿಳೆ. ಈಗಿನ ಪರಿಸ್ಥಿತಿ, ಅವರು ಆಡಿದ ಮಾತಿಗೆ ತಾವು ಮಹಿಳೆಯರೆಲ್ಲ ಆ ಒಂದು ಜಾತ್ಯತೆ ಅಂತ ಇಟ್ಕೊಂಡಿರೋ ಪಕ್ಷವನ್ನು ತ್ಯಜಿಸಿ ಅವರನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತ ತಮ್ಮೆಲ್ಲರಲ್ಲಿ ನನ್ನ ಮನವಿ. ನಾವು ಗ್ರಾಮದಲ್ಲಿ ಸ್ವರಾಜ್ಯ ಮತ್ತು ಗ್ರಾಮದಲ್ಲಿ ಸುಖ ಶಾಂತಿಯಿಂದ ಇರಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಆಗೋದು ತುಂಬ ಮುಖ್ಯ. ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಕಳೆದ 3.5 ವರ್ಷದಿಂದ ರಾಜ್ಯದಲ್ಲಿ ಕೂಡ BJP ಸರ್ಕಾರ ಇತ್ತು. ಮತ್ತು ಚಿಂತಾಮಣಿಯಲ್ಲಿ ಕೂಡ ಜನತಾದಳ ಶಾಸಕರು ಕೂಡ ಇದ್ದರು. ಅವರೆಲ್ಲರೂ ಸೇರಿ ಈಗ ಒಂದಾಗಿ ನಿಮ್ಮ ಹತ್ರ ಮತಯಾಚನೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ನೀವೇ ನೋಡಿದ್ದೀರ 10 ವರ್ಷದಿಂದ ಚಿಂತಾಮಣಿ ಕ್ಷೇತ್ರ ಯಾವ ಒಂದು ಪರಿಸ್ಥಿತಿಗೆ ಬಂದಿದೆ ಅಂತ. ಯಾವ ಥರ ರೋಡ್ಗೆ ಹದಗೆಟ್ಟಿದೆ, ಹಾಸ್ಪಿಟ್ಲ್ ಪರಿಸ್ಥಿತಿ ಏನಾಯಿತು. ಕೋವಿಡ್ ಸಮಯದಲ್ಲಿ 10 ವರ್ಷಗಳ ಮುಂಚೆ ಡಾಕ್ಟರ್ ಸುಧಾಕರ್ ಅವರು ಕಟ್ಟಿಸಿದ ಒಂದು ಬಿಲ್ಡಿಂಗ್, ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಬೆಡ್ ಮಂಚ ಕೂಡ ಒದಗಿಸಿರಲಿಲ್ಲ 8 ವರ್ಷ. ಕೋವಿಡ್ ಸಮಯದಲ್ಲಿ ನಮ್ಮ MC ಆಂಜನೇಯ ರೆಡ್ಡಿ ಅವರ ಟ್ರಸ್ಟ್ ಮೂಲಕ ಮತ್ತು ವಿದ್ಯಾಗಣಪತಿ ಟ್ರಸ್ಟ್ ಮೂಲಕ ಸುಮಾರು 2 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪೈಪ್ಲೈನು ಮತ್ತು ಹಾಸಿಗೆಗಳು, ಅದಲ್ಲದೆ ಆಕ್ಸಿಜನ್ ಪ್ಲ್ಯಾಂಟು ಇವೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಈ ಥರ ನಾವು ಸಮಾಜಕ್ಕೆ ಏನಾದರೂ ಉಪಯೋಗ ಆಗುವಂಥ ಕೆಲಸ ಮಾಡಬೇಕು ಹೊರತು ಸುಳ್ಳು ಬೂಟಾಟಿಗೆ ಹೇಳ್ಕೊಂಡು ರಾಜಕೀಯ ಮಾಡುವಂಥ ವ್ಯಕ್ತಿ ನಾವಲ್ಲ. ಸೊ ತಮ್ಮಲ್ಲಿ ಒಂದೇ ಮನವಿ, ನಾವೆಲ್ಲರೂ ಸುಖ ಶಾಂತಿಯಿಂದ ಇರಬೇಕಾದರೆ ತಾವೆಲ್ಲರೂ ನಮ್ಮ ಶಾಸಕರಾದ ಡಾಕ್ಟರ್ MC ಸುಧಾಕರ್ಗೆ ಬೆಂಬಲಿಸಬೇಕು. ಕಳೆದ ಬಾರಿ ತಾವು ಚೀಮಾರಿ ಹಾಕಿ 30,000 ಹಂತಗಳ ಮತಗಳಿಂದ ಸೋಲಿಸಿದ ವ್ಯಕ್ತಿ ಈಗ ಮತ್ತೆ ನಿಮ್ಮ ಮುಂದೆ ಬಂದು ಮೋದಿಯವ್ರಿಗೆ ಓಟ್ ಹಾಕಿ ಅಂತೇಳಿ ಪ್ರಚಾರ ಮಾಡಕ್ಕೆ ಬರ್ತಾಯಿದೆ. ತಮ್ಮೆಲ್ಲರ ಜೀವನವನ್ನು, ತಮ್ಮೆಲ್ಲರ ಬದುಕನ್ನು ಸುಮಾರು 20 ವರ್ಷಗಳ ಹಿಂದೆ ತಗೊಂಡು ಹೋಗಿದ ವ್ಯಕ್ತಿಗೆ ಈಗ ಚುನಾವಣೆಯಲ್ಲಿ ಕೂಡ ಕಳೆದ ಬಾರಿಗಿಂತ ಹೆಚ್ಚಾಗಿ ಚೀಮಾರಿ ಹಾಕಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸುಮಾರು 50,000 ಮತಗಳಿಂದ ಅಂತರದಿಂದ ಚಿಂತಾಮಣಿಯಲ್ಲಿ ಗೆಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರೆಲ್ಲ ನನ್ನ ಮನವಿ. ಸುಮಾರು 10 ತಿಂಗಳಲ್ಲೇ ಸುಧಾಕರ್ ಅವರು ಏನು ಮಾಡಿದ್ದಾರೆ? 450 ಕೋಟಿ ರೂಪಾಯಿಯಷ್ಟು ಅನುದಾನ ಚಿಂತಾಮಣಿ ಕ್ಷೇತ್ರಕ್ಕೆ ತಂದಿದ್ದಾರೆ. ಮೊದಲಿಂದಲೂ ಅವರು ಶಾಸಕರಾಗಿ 10 ವರ್ಷಕ್ಕೆ ಮುಂಚೆ ಶಾಸಕರಾಗಿದ್ದಾಗ ಕೂಡ ಚಿಂತಾಮಣಿಯನ್ನು ಒಂದು ಮಾದರಿ ಕ್ಷೇತ್ರ ಮಾಡಬೇಕು, ಅಂದು ಚಿಂತಾಮಣಿ ಪಟ್ಟಣವನ್ನು ಒಂದು ಮಾದರಿ ಪಟ್ಟಣ ಅಂತ ಕೂಡ ಘೋಷಿತವಾಗಿತ್ತು. ಆದರೆ ಈಗ ಒಂದು ಕಲ್ಪೆ ಪಟ್ಟಣವಾಗಿ ತಯಾರಿ ಮಾಡಿದ್ದಾರೆ ಕಳೆದ 10 ವರ್ಷಗಳಿಂದ. ಈ ಮಾದರಿ ಪಟ್ಟಣ ಮಾಡಬೇಕಾದ್ರೆ ಏನೇನು ಅವಶ್ಯಕತೆ ಇದೆ? ನಮ್ಮ ಪ್ರಜೆಗಳು, ಕೂಲಿ ಕಾರ್ಮಿಕರು, ರೈತರು, ವ್ಯಾಪಾರಸ್ಥರು ಎಲ್ಲರಿಗೂ ಉಪಯೋಗ ಆಗುವಂಥ ಕೆಲಸ ಕಾರ್ಯಗಳು ಮಾಡಬೇಕು. ಅದು ಎಲ್ಲಿಂದ ಶುರುವಾಗುತ್ತೆ? ಒಂದು ಗ್ರಾಮದಿಂದ ಶುರುವಾಗುತ್ತೆ. ಆ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಮತ್ತು ನಮ್ಮ ರೈತರಿಗೆ ಬೆಳೆಗೆ ಒಳ್ಳೆಯ ಬೆಳೆ ಬರಬೇಕಾದರೆ ಅದಕ್ಕೊಂದು ಒಳ್ಳೆಯ ಮಾರ್ಕೆಟ್ ಬೇಕು, ಮಾರ್ಕೆಟ್ ವ್ಯವಸ್ಥೆ. ಅದೇ ಥರ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಒಂದು ವ್ಯಾಪಾರ ಮಾಡೋ ಒಂದು ವ್ಯವಸ್ಥೆ. ಈ ಥರ ಒಂದು ಹಂತವಾಗಿ ನಾವು ಮಾಡ್ಕೊಂಡು ಹೋದ್ರೇ ಆವಾಗ ಒಂದು ಸಸ್ಯ ಶ್ಯಾಮಲವಾಗಿ ಒಂದು ಪ್ರದೇಶವಾಗುತ್ತೆ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅವಶ್ಯಕತೆ ಇದೆ. ಅವ್ರಿಗೆ ಉತ್ತಮವಾದ ಒಂದು ವಿದ್ಯಾಭ್ಯಾಸ ಅವಕಾಶ ಕಲ್ಪಿಸಿಕೊಡಲು ಈ ಕ್ಷೇತ್ರದ ಶಾಸಕರ ಜವಾಬ್ದಾರಿ. ಈ ಸಾರಿ ಪ್ರತಿಯೊಂದು ಹೈಸ್ಕೂಲಲ್ಲಿ ಕೂಡ ಸ್ಮಾರ್ಟ್ ಕ್ಲಾಸ್, ನಿಮ್ಮ ಹೈಸ್ಕೂಲ್ ಗಂಜೂರು ಹೈಸ್ಕೂಲಲ್ಲಿ ಕೂಡ ಹೈಸ್ಕೂಲ್ ಇದೆ, ಆನೂರಲ್ಲಿ ಕೂಡ ಹೈಸ್ಕೂಲ್ ಇದೆ, ಹಾಸ್ಟೆಲ್ ಹೈಸ್ಕೂಲ್ ಹೋಗಿ ನೋಡಿ ಸ್ಮಾರ್ಟ್ ಕ್ಲಾಸ್ ಅಂದರೆ ಏನು ಅಂತ. ಈಗಾಗಲೇ ಅದು ಅನುಷ್ಠಾನ ಆಗಿದೆ. ನಿಮ್ಮೆಲ್ಲರ ಮಕ್ಕಳಿಗೂ ಬರೀ ಪುಸ್ತಕಗಳಿಂದ ಅಲ್ಲ, ಇಂಟರ್ನೆಟ್ಟಿಂದ, TV ಮುಖಾಂತರ ಒಳ್ಳೆಯ ವಿದ್ಯಾಭ್ಯಾಸ ಕೂಡ ಅವಕಾಶ ಕೂಡ ಪ್ರತಿಯೊಂದು ಹೈಸ್ಕೂಲಲ್ಲಿ ಕೂಡ ಕಲ್ಪಿಸಿದ್ದೀವಿ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಶಾಸಕರಾದ ಡಾಕ್ಟರ್ ಸುಧಾಕರ್ ಅವರು. ಸೊ ಈ ಗ್ರಾಮಗಳಲ್ಲೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ, ಹೈಸ್ಕೂಲ್ ಆದಮೇಲೆ PUC ಮತ್ತು ಡಿಗ್ರಿ ಕಾಲೇಜ್
ಚಿಂತಾಮಣಿಯಲ್ಲಿರೋ 2 ಡಿಗ್ರಿ ಕಾಲೇಜು ಕೂಡ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಬಡ ಮಕ್ಕಳಿಗೆ ಇಂಜಿನಿಯರಿಂಗ್ ಕಾಲೇಜ್, ಅದು ಇಂಜಿನಿಯರಿಂಗ್ ಕಾಲೇಜು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಅದೊಂದು ವಿಶಿಷ್ಟವಾದ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿನ ಅದರಿಂದ ಸ್ಥಾಪಿತವಾದ ಕಾಲೇಜ್ ಅದು. ಇದಕ್ಕೆ ಮುಂಚೆ ಕೂಡ ನಮ್ಮ ತಾತನವರು ಆಂಜನೇಯ ರೆಡ್ಡಿಯವರು ಆವಾಗ ಕಾಲೇಜ್ ಸ್ಥಾಪಿಸಬೇಕಾದ್ರೆ ಸರ್ಕಾರದಲ್ಲಿ ಆ ಕಾಲೇಜ್ ಸ್ಥಾಪನೆ ಮಾಡೋಕ್ಕೆ ಅನುಕೂಲ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ರೆ ಮುನ್ಸಿಪಾಲ್ಟಿ ಮುಖಾಂತರ ಕಾಲೇಜ್ ಸ್ಥಾಪನೆ ಮಾಡಿದ್ರು, ಫಸ್ಟ್ ಗ್ರೇಡ್ ಕಾಲೇಜ್. ಸೊ ನಾವು ನಮ್ಮ ಪ್ರಜೆಗಳಿಗೆ ಏನಾದರೂ ಒಳ್ಳೆಯದು ಮಾಡೋ ಇಚ್ಛೆ ಇದ್ದರೆ ನಾವು ಏನೋ ಒಂದು ದಾರಿ ಹುಡುಕ್ತೀವಿ, ಅದನ್ನು ಯಾವ ಥರ ಅವ್ರಿಗೆ ತಲುಪಿಸ್ಬೇಕು ಅಂತ. ಅಂದು MC ಆಂಜನೇಯ ರೆಡ್ಡಿ ಅವರು ಮುನ್ಸಿಪಲ್ ಕಾಲೇಜ್ ಯಾವ ಥರ ಮಾಡಿದ್ರು, ಇಲ್ಲಿ ಈಗ ಈ ಇಂಜಿನಿಯರಿಂಗ್ ಕಾಲೇಜ್ ಕೂಡ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಮುಖಾಂತರ ಕಾನ್ಸ್ಟಿಟ್ಯೂಯೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇಲ್ಲಿ ಸ್ಥಾಪನೆ ಮಾಡಿದ್ರು. ಯಾಕಂದರೆ ಸರ್ಕಾರದಲ್ಲಿ ಕೆಲವು ಸಾರಿ ಅನುದಾನ ಸಮಸ್ಯೆ ಬರ್ಬೋದು, ಆ ಒಂದು ಅನುದಾನ ಒತ್ತಡ ಸರ್ಕಾರಕ್ಕೆ ಇರಬಾರ್ದು ಅಂತೇಳಿ ಇದು ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಮುಖಾಂತರ ಸ್ಥಾಪಿತವಾಗಿರೋ ಒಂದು ಇಂಜಿನಿಯರಿಂಗ್ ಕಾಲೇಜ್. ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಅಂದರೆ ಏನು? ಈ ರಾಜ್ಯದಲ್ಲಿರೋ ಸುಮಾರು 200 ಇಂಜಿನಿಯರಿಂಗ್ ಕಾಲೇಜುಗಳನ್ನು ಪರೀಕ್ಷೆಗಳು ನಡೆಸಿ ಅವು ಸರಿಯಾಗಿ ನಡೀತಾ ಇದೆಯೋ ಇಲ್ಲೋ ನೋಡ್ತಾ ಇರೋವಂಥ ವ್ಯವಸ್ಥಿತ ಯೂನಿವರ್ಸಿಟಿನೇ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ. ಅದರ ನೆರಳಲ್ಲಿ ಬರೋ ಒಂದು ಇಂಜಿನಿಯರಿಂಗ್ ಕಾಲೇಜು ಭವಿಷ್ಯ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಇಂಜಿನಿಯರಿಂಗ್ ಕಾಲೇಜ್ ಆಗೋ ಅವಕಾಶ ಇದೆ. ಸೊ ಈ ಥರ ನಾವು ನಮ್ಮ ಪ್ರದೇಶದ ಜನರಿಗೆ ರಾತ್ರಿ ಆಗಲಿ ದುಡಿದು ಶಾಸಕರು ಕೆಲಸ ಮಾಡ್ತಾಯಿದ್ದಾರೆ. ಈ ಒಂದು ಶಕ್ತಿ ಕೊಟ್ಟಿದ್ದು ನೀವೇ. ಮೊನ್ನೆ ಸಾರಿ 30,000 ಮತಗಳ ಹಂತದಿಂದ ಗೆಲ್ಲಿಸಿದ ಮೇಲೆ ನಿಮ್ಮೆಲ್ಲರ ಆಸೆಯಂತೆ ದೇವರ ಆಶೀರ್ವಾದ ಅವ್ರು ಸಚಿವರಾದರು. ಅವರು ನಮ್ಮ ಕ್ಷೇತ್ರಕ್ಕೆ ನಾನು ಎಷ್ಟು ಮಾಡಿದ್ರು ಅವರು ನನಗೆ ಕೊಟ್ಟಿರೋ ಒಂದು ಮರ್ಯಾದೆ, ನನಗೆ ಕೊಟ್ಟಿರೋ ಒಂದು ಬೆಂಬಲ, ನನಗೆ ಋಣ ತೀರ್ಸೋಕ್ಕೆ ನಾನು ಎಷ್ಟು ಕೆಲಸ ಮಾಡಿದ್ರು ಆಗೋದಿಲ್ಲ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡೇ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಾವು ಹೀಗೆ ಮುಂದೆ ಎಲ್ಲರೂ ಒಂದು ಸ್ವತಂತ್ರವಾಗಿ ಆರ್ಥಿಕ ಸ್ಥಿರತೆಯಿಂದ ಇರಬೇಕು ಅಂದರೆ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಯಾದ KV ಗೌತಮ್ ಅವ್ರನ್ನ ಕೈ ಗುರುತಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿದರೆ ನಮ್ಮ ಸುಧಾಕರ್ ಅವ್ರಿಗೆ ಇನ್ನಷ್ಟು ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ಉಪಯೋಗ ಆಗೋದು ಚಿಂತಾಮಣಿ ಕ್ಷೇತ್ರದ ಪ್ರಜೆಗಳಿಗೆ. ಮೊದಲಾಗಿ ಚಿಂತಾಮಣಿ ಕ್ಷೇತ್ರದ ಪ್ರಜೆಗಳ ಉಪಯೋಗಕ್ಕೋಸ್ಕರ ಅದು KV ಗೌತಮ್ ಅವರಿಗೆ ತಾವೆಲ್ಲರೂ ಹಸ್ತದ ಗುರುತಿಗೆ ಮತ ನೀಡಿ ಗೆಲ್ಲಿಸಬೇಕು. ಯಾರೇ ಒಬ್ಬರು ಸಚಿವರಾದಾಗ ಬರೀ ಅವ್ರ ಕ್ಷೇತ್ರನೇ ಅಲ್ಲ, ಚಿಂತಾಮಣಿ ಕ್ಷೇತ್ರಕ್ಕೆ ಶಾಸಕರಾಗಿ ತಮ್ಮೆಲ್ಲರ ಆಶೀರ್ವಾದದ ಸಚಿವರಾದ ಮೇಲೆ ಅವರು ಕಳೆದ 10 ತಿಂಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಕೂಡ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಸಹಾಯ ಮಾಡಿದರು. ಅವರು ಬರೋ ಶಿಕ್ಷಣ ಖಾತೆಯಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ಪ್ರತಿಯೊಂದು ಕಾಲೇಜಿಗೆ 5 ರಿಂದ 10 ಕೋಟಿ ರೂಪಾಯಿ ಅನುದಾನ, ಸುಮಾರು 200 ಕೋಟಿ ರೂಪಾಯಿಯಷ್ಟು ಅನುದಾನ ನಮ್ಮ 2 ಉಭಯ ಜಿಲ್ಲೆಗಳಿಗೆ ಬಂದಿದೆ. ಅದಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಜನ್ನಂಕೋಟೆ ಹತ್ತಿರ 1200 ಎಕರೆ ಜಾಗವನ್ನು ಗುರುತಿಸಿ ಅಲ್ಲಿ ಒಂದು ದೊಡ್ಡ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರ್ಕೆಟ್, ಇಲ್ಲಿ ಎಷ್ಟೋ ಜನ ರೈತರು ಹೂವು ಬೆಳೆಸ್ತಾರೆ, ಅದಕ್ಕೊಂದು ಸರಿಯಾದ ಮಾರ್ಕೆಟ್ ಇರಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಇರೋ ಹೂವಿನ ಮಾರ್ಕೆಟ್ ಬದಲಿಗೆ 10 ಎಕರೆ ಜಾಗದಲ್ಲಿ ಒಂದು ಹೈಟೆಕ್ ಹೂವಿನ ಮಾರ್ಕೆಟ್ಗೆ ಕೂಡ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಅದು ಕೂಡ ಮುಂದಕ್ಕೆ ಕಾರ್ಯರೂಪಕ್ಕೆ ಬರುತ್ತೆ. ಶಿಡ್ಲಘಟ್ಟದಲ್ಲಿ ಸುಮಾರು 70 ಕೋಟಿ ರೂಪಾಯಿಯಷ್ಟು 10 ಎಕರೆ ಜಾಗದಲ್ಲಿ ಸಿರಿಕಲ್ಚರ್ ಮಾರ್ಕೆಟ್, ನಮ್ಮ ಈ ಭಾಗದಲ್ಲಿರೋ ಎಲ್ಲ ಈ ಉಭಯ ಜಿಲ್ಲೆಯಲ್ಲಿರುವಂಥ ರೇಷ್ಮೆ ಬೆಳೆಗಾರರಿಗೆ ಒಳ್ಳೆ ದರ ಸಿಕ್ಕಬೇಕಂದ್ರೆ ಒಂದು ಒಳ್ಳೆಯ ಮಾರ್ಕೆಟ್ ಅವಶ್ಯಕತೆ ಇದೆ. ಶಿಡ್ಲಘಟ್ಟದಲ್ಲಿ 70 ಕೋಟಿ ರೂಪಾಯಿ ಅಷ್ಟು ಅನುದಾನದಲ್ಲಿ ಒಂದು ಒಳ್ಳೆಯ ಮಾರ್ಕೆಟ್ ಸೃಷ್ಟಿ ಮಾಡ್ತೇವೆ. ಇದೇ ಅಲ್ಲದೆ ಪ್ರತಿಯೊಂದು ಗ್ರಾಮಕ್ಕೂ ಕೂಡ, ನಮ್ಮ ಚಿಂತಾಮಣಿಯಲ್ಲಿರೋ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಡಾಂಬರೀಕರಣ ರಸ್ತೆ ಮಾಡಿಸಬೇಕು ಅನ್ನೋ ಯೋಜನೆ ರೂಪಿಸಿದ್ದಾರೆ. ಅದಕ್ಕೆ ನಮಗೆ ಬೇಕಾಗಿರೋದು ಸುಮಾರು 250 ಕೋಟಿ ರೂಪಾಯಿ. ಈಗಾಗಲೇ 10 ತಿಂಗಳಲ್ಲಿ ನಮ್ಮ ಗ್ರಾಮಾಂತರ ರಸ್ತೆಗಳಿಗೆ 50 ಕೋಟಿ ರೂಪಾಯಿಯಷ್ಟು ಅನುದಾನ ಬಂದಿದೆ. ಪ್ರತಿಯೊಂದು ಹೋಬಳಿಯಲ್ಲೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಶುರುವಾಗುತ್ತೆ. ಈ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಕೆಲಸ ಶುರು ಆಗಲಿಲ್ಲ. ಬಟ್ ಈಗ ಎಲೆಕ್ಷನ್ ಆದ ತಕ್ಷಣ ಪ್ರತಿಯೊಂದು
ಹೋಬಳಿಯಲ್ಲಿ ಕೂಡ ಕೆಲಸ ಶುರುವಾಗುತ್ತೆ. 50 ಕೋಟಿ ರೂಪಾಯಿ ಅಷ್ಟು ಅನುದಾನ ಕೇವಲ 10 ತಿಂಗಳಲ್ಲೇ ತಂದು ಎಲ್ಲ ಗ್ರಾಮಾಂತರ ರಸ್ತೆಗಳಿಗೆ ಡಾಂಬರೀಕರಣಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ. ಯಾವುದೇ ಒಂದು ದೇಶ ಮುಂದೆ ಬರಬೇಕು ಅಂದರೆ ಅದಕ್ಕೆ ಒಳ್ಳೆಯ ರಸ್ತೆ ಇರಬೇಕು. ರಸ್ತೆಗಳಿಂದನೇ ದೇಶ ಕಟ್ಟಲಿಕ್ಕೆ ಸಾಧ್ಯ. ಅದೇ ನಾವು ಒಂದು ಮನಸ್ತತ್ವವನ್ನು ಇಟ್ಟುಕೊಂಡೇ ನಮ್ಮ ಒಂದು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ರಸ್ತೆ ಮಾಡಿಸೋ ಒಂದು ಆಸೆ ನಮಗಿದೆ. ತಾವೆಲ್ಲರೂ ತಾವು ಆರ್ಥಿಕವಾಗಿ ಸ್ಥಗಿತವಾಗಿರಬೇಕಾದ ಆರ್ಥಿಕವಾಗಿ ಚೆನ್ನಾಗಿರಬೇಕಂದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು. ಇದಲ್ಲದೆ ಕೆಲವೊಂದು ಭಾಷಣಗಳಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಮಾಡೋ ಭಾಷಣಗಳು ನೋಡಿದ್ರೆ ಎಲ್ಲರಿಗೂ ಒಂದು ಭಯ ಹುಡ್ತಾ ಇದೆ ಸಂವಿಧಾನದ ಬಗ್ಗೆ. ನಮ್ಮ ಒಂದು ಭಾರತ ಸ್ವತಂತ್ರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪ್ರತಿಯೊಬ್ಬ ಭಾರತೀಯರು ಸ್ವೇಚ್ಛೆಯಿಂದ ಸ್ವತಂತ್ರವಾಗಿ ಇರಬೇಕು ಅಂದರೆ ಭಾರತದಲ್ಲಿ ಅದಕ್ಕೆ ಅಧಿಕಾರ ಕೊಟ್ಟಿರೋದೇ ಸಂವಿಧಾನದಿಂದ. ನಮ್ಮ ಎಲ್ಲ ಗ್ರಂಥಗಳಿಗಿಂತ ಭಗವದ್ಗೀತೆ, ಕುರಾನ್, ಬೈಬಲ್ ಎಲ್ಲದಕ್ಕಿಂತ ಪವಿತ್ರವಾದುದು ನಮ್ಮ ಸಂವಿಧಾನ, ಭಾರತ ಸಂವಿಧಾನ. ಇದು ನಾವೆಲ್ಲರಿಗೂ ಗೊತ್ತಿರೋ ವಿಷಯ. ಈಗ ಏನಾಗ್ತಾ ಇದೆ, ಅದರಲ್ಲಿ ಏನಿದೆ, ಬರೀ ರಿಸರ್ವೇಷನ್ ಅನ್ನೋ ಒಂದು ಅಂಶ ಅಲ್ಲ. ಪ್ರತಿಯೊಬ್ಬರು ಭಾರತೀಯರು ಅವರು ಸ್ವೇಚ್ಛೆಯಂತೆ ಮಾತಾಡೋ ಒಂದು ಇದಿದೆ, ಮಾತಾಡೋ ಒಂದು ಅವಕಾಶ ಕಲ್ಪಿಸಿದೆ. ಅದೇ ಥರ ಅವರ ಧರ್ಮದ ಅನುಗುಣವಾಗಿ ಅವರು ಯಾವುದೇ ಒಂದು ಜಾತಿಗೆ ಸೇರಿರ್ಬೋದು, ಅದರ ಆಧಾರವಾಗಿ ಜೀವನ ನಡೆಸೋ ಒಂದು ಕೂಡ ಅವಕಾಶ ಕಲ್ಪಿಸಿರೋದೇ ನಮ್ಮ ಸಂವಿಧಾನ. ಅದರಲ್ಲಿ ಯಾವ ಒಂದು ಜಾತಿಯವರು ಈದೂರು ಯಾವ ಥರ ಜೀವನ ನಡೆಸಬೇಕು ಅನ್ನೋ ಅನುಬಂಧ ಇದ್ದಿದ್ದಿಲ್ಲ, ಕಂಡೀಷನ್ಸ್ ಇರೋದಿಲ್ಲ. ಅವ್ರವ್ರ ಸ್ವೇಚ್ಛೆಯಂತೆ ನಡೆಸಬೇಕು. ಆದರೆ ಈಗ ಮೊನ್ನೆ ಕೂಡ ಪ್ರಧಾನಮಂತ್ರಿಗಳು ಮಾತಾಡಿದ್ರು, ಶ್ರಾವಣ ಮಾಸ ಆದರೆ ಮಾಂಸ ತಿನ್ನಬಾರ್ದು, ನವರಾತ್ರಿ ಆದರೆ ಮಾಂಸ ತಿನ್ನಬಾರ್ದು ಅಂತ. ನಾವೆಲ್ಲರೂ ಇವಾಗ ಮಾರಮ್ಮ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನದಲ್ಲಿ, ಮುನೀಶ್ವರನ ದೇವಸ್ಥಾನದಲ್ಲಿ ಬಲಿ ಕೊಡ್ತೀವಲ್ಲ, ಬಲಿ ಕೊಟ್ಟು ಅವತ್ತೆಲ್ಲ ಒಂದು ಮಾಂಸದ ಊಟ ಮಾಡೇ ಮಾಡ್ತೀವಿ. ಅದು ನಮ್ಮ ಆಚಾರಗಳಿದೆ. ಸಾವಿರಾರು ವರ್ಷಗಳಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇರೋದು ನಮ್ಮ ಆಚಾರಗಳಿಗೆ ಈಗ ಅಡ್ಡಿ ಮಾಡೋ ಒಂದು ವ್ಯವಸ್ಥೆ ನಡೆಸ್ತಾ ಇದ್ದಾರೆ. ಈ ಬಾರಿ BJPಯವರ ಸರ್ಕಾರ ಮಾಡಿದರೆ ತಾವು ದಿನ ಬೆಳಗ್ಗೆ ಎದ್ದರೆ ಆದರೆ ಏನು ಊಟ ಮಾಡಬೇಕು, ಬುಧವಾರ ಏನು ತಿಂಡಿ ತಿನ್ನಬೇಕು ಅನ್ನೋ ಇದುವರೆಗೂ ತಮ್ಮ ಜೀವನದಲ್ಲಿ ಅವರು ಬಂದು ನಿರ್ಬಂಧನವನ್ನು ಇಡಲ್ಲ ಅಂದರೆ ನಮ್ಮದು ಕಷ್ಟ ಆಗುತ್ತೆ. ಈ ಥರ ಅವರು ಪ್ರತಿಯೊಬ್ಬರ ಜೀವನವನ್ನು ಕೂಡ ಅವ್ರ ಕೈಯಲ್ಲಿ ಇಟ್ಕೊಂಡು ನಡೆಸಬೇಕು ಅನ್ನೋ ದುರಾಲೋಚನೆಯಿಂದ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮ ಸಂವಿಧಾನವನ್ನು ಉಳಿಸೋ ಕಾರ್ಯ ಕೂಡ ತಮ್ಮೆಲ್ಲರಲ್ಲಿ ಇದೆ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ KV ಗೌತಮ್, ಕ್ರಮ ಸಂಖ್ಯೆ 1 ಹಸ್ತದ ಗುರುತು, ಆ ಗುರುತಿಗೆ ಓಟ್ ಹಾಕಿ ಅವರನ್ನು ಅತಿ ಹೆಚ್ಚಿನ ಮತದಿಂದ ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸವಿನೀಯ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ.